ಹಸಿರು ಇಂಧನ ವಲಯದಲ್ಲಿ ನೀತಿ ತಂತ್ರಜ್ಞಾನ ಮತ್ತು ಹೂಡಿಕೆಗೆ ಒತ್ತು. ಬೆಂಗಳೂರು ಕರ್ನಾಟಕ ನವೀಕೃತ ಇಂಧನ ಉತ್ಪಾದಕರ ಸಂಘ ಮತ್ತು ಹೈದರಾಬಾದ್ ಮೀಡಿಯಾ ಮಾರ್ಕೆಟಿಂಗ್ ಸಂಸ್ಥೆಯಿಂದ ನಗರದ ತುಮಕೂರು ರಸ್ತೆಯ ಬಿಐಇಸಿಯಲ್ಲಿ ಇಂದಿನಿಂದ 3 ದಿನಗಳ ಕಾಲ ಅತ್ಯಾಧುನಿಕ ಹಸಿರು ತಂತ್ರಜ್ಞಾನವನ್ನು ಅನಾವರಣಗೊಳಿಸುವ 5ನೇ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋಗೆ ಚಾಲನೆ. ರಾಮಕೃಷ್ಣ ಮಠದ ಶ್ರೀ ವೀರೇಶಾನಂದ ಸ್ವಾಮೀಜಿ, ಶಾಸಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರಾದ ಟಿಡಿ ರಾಜೇಗೌಡರವರು, ಆಲ್ ಇಂಡಿಯಾ ಸೋಲಾರ್ ಥರ್ಮಲ್ ಫೆಡರೇಷನ್ ಅಧ್ಯಕ್ಷ ಕೆಆರ್ ಸುರೇಂದ್ರ ಕುಮಾರ್, ಹೈದರಾಬಾದ್ ಮೀಡಿಯಾ ಮಾರ್ಕೆಟಿಂಗ್ ಸಂಸ್ಥೆಯ ನಿರ್ದೇಶಕ ಮೊಹಮ್ಮದ್ ಮುದಸ್ಸರ್, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ರುದ್ರಪ್ಪಯ್ಯ, ಜೆಟ್ರೋ ಮಹಾನಿರ್ದೇಶಕಿ ಮಿಜುತಾನಿ, ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘದ ಹಿರಿಯ ಉಪಾಧ್ಯಕ್ಷ ಉಮಾರೆಡ್ಡಿ, ಪಿರಿ ಅಧ್ಯಕ್ಷ ರಮೇಶ್ ಶಿವಣ್ಣ, ಕ್ರೇಸ್ಮಾ ರಾಜ್ಯ ನಿರ್ದೇಶಕ ವೆಂಕಟೇಶ್ ಅವರು ಉದ್ಘಾಟನೆ ಮಾಡಿದರು. ಇಬ್ಬರು ತುಮಕೂರಿನ ಸ್ವಾಮೀಜಿಗಳು ಕೂಡ ಭಾಗವಹಿಸಿದ್ರು. ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಆರ್ಗನೈಸರು ಮತ್ತು ಜಪಾನ್ ಬೇರೆ ಬೇರೆ ರಾಜ್ಯ ದೇಶಗಳಿಂದ ಡೆಲಿಗೇಟ್ಸು, ಇನ್ವೆಸ್ಟರ್ಸು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ನಮ್ಮ ದೇಶಕ್ಕೆ ಗ್ರೀನ್ ಎನರ್ಜಿ ಭವಿಷ್ಯದ ಎನರ್ಜಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಯಾಕಂದರೆ ನಮಗೆ ಹಿಂದೆ ನಾವು ಹೈಡ್ರೋ ಎಲೆಕ್ಟ್ರಿಕ್ಗೋಸ್ಕರ ಸಾಕಷ್ಟು ನೇಚರನ್ನು ಹಾಳು ಮಾಡಿದ್ವಿ. ಡ್ಯಾಮ್ ನಿರ್ಮಾಣ ಮಾಡುವ ಮುಖಾಂತರ ಸಾಕಷ್ಟು ಕಾಡು ಮುಳುಗಡೆ ಆಗಿದೆ. ಹಾಗೆಯೇ ಕೋಲ್ ಜನ್ರೇಷನ್ನಿಂದ ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇರ್ತಕ್ಕಂಥದ್ದು ಮತ್ತು ತುಂಬ ಎಕ್ಸ್ಪೆನ್ಸಿವ್, ಜೊತೆಗೆ ಭಾಳ ಅಪಾಯಕಾರಿ ನ್ಯೂಕ್ಲಿಯರ್ ಎನರ್ಜಿನೂ ಕೂಡ ನಾವು ಹಿಂದೆ ಉತ್ಪಾದನೆ ಮಾಡ್ತಿದ್ವಿ. ಬಟ್ ಇವತ್ತು ನಾವು ಇಲ್ಲೇನು ಪ್ರಕೃತಿಯಲ್ಲಿ ನಮಗೆ ದೊರಕ್ತದೋ ಆ ಸೂರ್ಯನ ಬೆಳಕು, ಗಾಳಿ ಮತ್ತು ನೀರಿನಿಂದ ಸ್ಮಾಲ್ ಹೈಡ್ರೋ ಇವುಗಳ ಮುಖಾಂತರ ಮತ್ತು ನಾವು ನೀರಿನಿಂದ ಗ್ರೀನ್ ಹೈಡ್ರೋಜನ್ನೂ ಕೂಡ ಉತ್ಪಾದನೆ ಮಾಡುವಂಥದ್ದಕ್ಕೆ ನಾವೀಗಾಗಲೇ ನಮ್ಮ ಭಾರತ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ನಾವು ಅದನ್ನು ಭಾಳ ಅಂದರೆ ರೆವಲ್ಯೂಷನರಿ ವಾರ್ಫುಟ್ಟಲ್ಲಿ ಮಾಡುವಂಥ ಒಂದು ತೀರ್ಮಾನವನ್ನು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು, ಹಾಗೆಯೇ ನಮ್ಮ ಎನರ್ಜಿ ಮಿನಿಸ್ಟರ್ ಅಂತ ಜಾರ್ಜ್ ಸಾಹೇಬ್ ಅದಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಮನುಷ್ಯನ ಜನಸಂಖ್ಯೆಯ ಪರಿಮಾಣ ಬಹಳ ಬೆಳೀತಾ ಇದೆ. ಈ ನಿಟ್ಟಿನಲ್ಲಿ ಮನುಷ್ಯನ ಮೂಲಭೂತ ಅವಶ್ಯಕತೆಗಳನ್ನು ಸರಿಯಾದ ರೀತಿಯಲ್ಲಿ ಪಡ್ಕೊಳ್ಳೋ ವಿಷಯದಲ್ಲಿ ಇದೊಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಹಂತದಲ್ಲಿ ವಿಜ್ಞಾನ ಮನುಷ್ಯನ ಸಹಾಯಕ್ಕೆ ತುಂಬ ಬರ್ತಾ ಇದೆ. ಹಾಗಾಗಿ ವಿಜ್ಞಾನಿಗಳು ಏನೆಲ್ಲ ನಮಗೆ ಕೊಡ್ತಾ ಇದ್ದಾರೋ, ಪ್ರಕೃತಿಗೆ ಯಾವುದೇ ರೀತಿಯ ಧಕ್ಕೆ ಆಗದ ಹಾಗೆ, ಪ್ರಕೃತಿ ಮಾತೆಯನ್ನು ಯಾವುದೇ ರೀತಿ ಅಪಚಾರಗೈಯದೆ, ಅವಳನ್ನು ಯಾವುದೇ ರೀತಿಯಲ್ಲೂ ಕೂಡ ಘಾಸಿಗೊಳಿಸದೆ ನಾವು ಪಡ್ಕೊಳ್ತಕ್ಕಂಥ ವಿವೇಕ ಇವತ್ತು ಪ್ರಪಂಚದ ಅತ್ಯಂತ ತುರ್ತು ಅಗತ್ಯತೆಯಾಗಿದೆ. ಹಾಗಾಗಿ ಇವತ್ತಿನ ಗ್ರೀನ್ ಎನರ್ಜಿ ಎಕ್ಸ್ಪೋ ಈ ಒಂದು ಅದ್ಭುತವಾದ ಪ್ರಯತ್ನದಲ್ಲಿ ಸ್ವಾಮೀಜಿಯವರು ಹೇಳಿದ ಹಾಗೆ ಪ್ರಕೃತಿಯಿಂದ ಎನರ್ಜಿಯನ್ನು ಡ್ರಾ ಮಾಡ್ತಕ್ಕಂಥದ್ದು, ಮನುಷ್ಯನ ಮೂಲಭೂತ ಅವಶ್ಯಕತೆಗಳಿಗೆ ಲೋಪವಾಗದಂತೆ ನೋಡ್ಕೊಳ್ತಕ್ಕಂಥ ಈ ಪ್ರಯತ್ನ ಅತ್ಯಂತ ಶ್ಲಾಘನೀಯ. ಕರ್ನಾಟಕ ರಾಜ್ಯದ ಕೊಡುಗೆ ರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡದಿದೆ. ಭಾರತದ ಕೊಡುಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಗುರುತರವಾಗಿದೆ. ಇದೊಂದು ಹೆಮ್ಮೆಯ ವಿಷಯ. ಈ ಕ್ಷೇತ್ರದಲ್ಲಿ ನಾವು ಹೆಚ್ಚು ಬೆಳೆಯೋಣ ಅಂತ ಆಶಿಸ್ತೇನೆ. ನಮಸ್ಕಾರ. ಇವತ್ತು ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋ ಈ ಒಂದು ಎಕ್ಸಿಬಿಷನ್ನ ಇನಾಗ್ರೇಷನ್ಗೆ ಬಂದು ಭಾಳ ಸಂತೋಷ ಆಗಿದೆ. ಗ್ರೀನ್ ಎನರ್ಜಿ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ನಮ್ಮ ಪರಿಸರ ಮತ್ತು ನಮ್ಮ ಪರಿಸರದಲ್ಲಿ ಸಿಗುವಂತಹ ಎನರ್ಜಿ ಸೆಂಟರ್ಸ್ ಅಂತ ನಾವು ಕರಿಬೋದು. ಅಂತಂದರೆ ಅದು ಗಾಳಿ ಮುಖಾಂತರ ಆಗ್ಬೋದು, ನೀರಿನ ಮುಖಾಂತರ ಆಗ್ಬೋದು, ಅಥವಾ ನಮ್ಮ ಸೂರ್ಯದೇವನ ಮುಖಾಂತರ ಆಗ್ಬೋದು. ಯಾವುದು ವಿನಾಶದ ಅಂಚಿನಲ್ಲಿದೆಯೋ, ಅಂದರೆ ನ್ಯಾಚುರಲ್ ರಿಸೋರ್ಸಸ್ ಏನಾಗುತ್ತೆ ಅದು ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಇದನ್ನು ಹಾಗೆ ಕಾಪಾಡಿಕೊಂಡು ನಮ್ಮಲ್ಲಿ ರಿನ್ಯೂಯಬಲ್ ಎನರ್ಜಿ ರಿಸೋರ್ಸಸ್ ಅಂತ ನಾವು ಕರಿತೀವಿ. ಯಾವುದು
ನಮಗೆ ನಿರಂತರವಾಗಿ ಪ್ರಕೃತಿದತ್ತವಾಗಿ ಬರುವಂತಹ ಒಂದು ಸೋರ್ಸ್ ಆಫ್ ಎನರ್ಜಿ, ಆ ಶಕ್ತಿ ಕೇಂದ್ರಗಳನ್ನು ನಾವು ಬಳಸ್ಕೊಂಡು ನಮ್ಮ ಪರಿಸರವನ್ನು ಉಳಿಸ್ಕೊಂಡು ಈ ನಿಟ್ಟಿನಲ್ಲಿ ನಮ್ಮ ಉದ್ಯಮಗಳು ಬೆಳಿಬೇಕು ಅಂತ ಕರ್ನಾಟಕ ರಾಜ್ಯ ಕ್ರೆಡಲ್ ಸಂಸ್ಥೆ ಏನಿದೆ ಅದು ಬಹಳ ಉನ್ನತವಾದಂಥ ಸಾಧನೆಯನ್ನು ಮಾಡಿದೆ. ಮತ್ತು ಇಡೀ ಏಷ್ಯಾಗೆ ಕೂಡ ನಮ್ಮ ಸೋಲಾರ್ ಪಾರ್ಕ್ ಅನ್ನೋವಂಥದ್ದು ಒಂದು ಕೀರ್ತಿಮಣಿ ಇದ್ದ ಹಾಗೆ. ಯಾಕೆಂದರೆ ಇಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸೋಲಾರ್ ಪಾರ್ಕ್ ದಟ್ ವಿ ಹ್ಯಾವ್ ಇನ್ ಏಷ್ಯಾ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ರಿನ್ಯೂಯಬಲ್ ಎನರ್ಜಿ ರಿಸೋರ್ಸಸ್ ಕ್ರೆಡಾಲ್ ಏನು ಕರೀತಾರೆ, ಅವರ ಒಂದು ಸಾಧನೆ ತುಂಬ ಶ್ಲಾಘನೀಯ. ಮತ್ತು ಇಡೀ ದೇಶದಲ್ಲೇ ಕೂಡ ಮೊದಲನೇ 5 ಸ್ಥಾನಗಳಲ್ಲಿ ಕರ್ನಾಟಕ ಬಂದಿರೋದು ನಮಗೆಲ್ಲ ಹೆಮ್ಮೆ ತರುವಂಥ ವಿಚಾರ. ಇವತ್ತು ಇಲ್ಲಿ ಸಾಕಷ್ಟು ಸಂಸ್ಥೆಗಳು, ಉದ್ಯಮಿಗಳು, ಸಾಕಷ್ಟು ನಮ್ಮ ಟೋಕಿಯೋ, ಜಪಾನ್ ಮತ್ತು ಬೇರೆ ದೇಶಗಳಿಂದ ಕೂಡ ಈ ಒಂದು ಉದ್ಯಮದ ಅನುಕೂಲಕರವಾಗಿರುವಂಥ ಒಂದು ವಾತಾವರಣದ ಒಂದು ನಿರ್ಮಾಣಕ್ಕಾಗಿ ಸಾಕಷ್ಟು ಸಂಸ್ಥೆಗಳು, ಉದ್ಯಮಿಗಳು ಬಂದಿದ್ದಾರೆ. ಅವ್ರಿಗೆಲ್ಲ ಒಳ್ಳೆಯದಾಗಲಿ. ನಮ್ಮ ಪ್ರಕೃತಿ ಮಾತೆಗೆ ಮತ್ತು ಈ ಒಂದು ಗ್ರೀನ್ ಎನರ್ಜಿ ಕಾನ್ಸೆಪ್ಟ್ ಏನಿದೆ, ಕಾರ್ಬನ್ ಕ್ರೆಡಿಟ್ ಸಿಸ್ಟಮ್ ಅಂತ ಏನಿದೆ, ಇದೆಲ್ಲದಕ್ಕೂ ಒಂದು ಪುಷ್ಟಿ ಸಿಗಲಿ ಅಂತ ಕೋರ್ತಾ ಬಂದಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ತೆ.